ನಮಸ್ತೆ. ತಾಯಿ ಚಾಮುಂಡೇಶ್ವರಿನ ವಂದಿಸ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಹೆಸರು ಪ್ರಸನ್ನ, ನಾನು ದಾವಣಗೆರೆಯವಳು. ಬನ್ನಿ, ನಮ್ಮ ದಾವಣಗೆರೆಯಲ್ಲಿ ಒಂದು ಸುಂದರವಾದ ಒಂದು ಪ್ಲೇಸ್ ನಾನು ತೋರಿಸೋಣ ಅಂತ ಅನ್ಕೋತಿದ್ದೀನಿ. ನೀವೆಲ್ಲ ನೋಡಿರ್ತೀರ ದಾವಣಗೆರೆಯವರು, ಆದರೂ ಕೂಡ ಇದೊಂದು ಸಣ್ಣ ಪರಿಚಯ ನನ್ನ ಮೂಲಕ. ನಾನು ಹೋಗ್ತಿರೋದು ಪೊಲೀಸ್ ಕ್ವಾರ್ಟರ್ಸ್ಗೆ. ಇದೇನಪ್ಪ ಪೊಲೀಸ್ ಕ್ವಾರ್ಟರ್ಸಲ್ಲಿ ಏನು ಸ್ಪೆಷಲ್ ಇದೆ ಅಂತ ಅನ್ಬೋದು. ಸ್ಪೆಷಲ್ ಇದೆ, ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಹಳೆ ಪೊಲೀಸ್ ಕ್ವಾರ್ಟರ್ಸ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಮುಂದೆ ಹೋಗ್ತಾ ನೋಡ್ತಿದ್ದೀವಿ, ತುಂಬ ದೊಡ್ಡದಾದಂಥ ಒಂದು ಮೈದಾನ, ತುಂಬ ವಿಸ್ತಾರವಾಗಿ ಅಷ್ಟೇ ನೀಟಾಗಿರುವಂಥ ಒಂದು ಗ್ರೌಂಡ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿಸಿದ್ದಾರೆ ಈ ಒಂದು ಗ್ರೌಂಡ್ನ. ಇಲ್ಲಿ ಪ್ರತಿಯೊಬ್ಬ ಪೊಲೀಸ್ ಅದಕ್ಕಿಂತ ಮುಂಚೆ ಬರುವಂಥ 9 ಮಂತ್ಸ್ ಏನು ಅವರಿಗೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ, ಅವ್ರಿಗೆ ಟ್ರೈನಿಂಗ್ ಇರುತ್ತೆ. ಆ ಒಂದು ಟ್ರೈನಿಂಗ್ ಸೆಷನ್ ಎಲ್ಲ ಇದೇ ಗ್ರೌಂಡಲ್ಲೇ ನಡೆಯುತ್ತೆ. ಹಾಗೆಯೇ ಇಲ್ಲೊಂದು ಪೊಲೀಸ್ ಸ್ಕೂಲ್ ಇದೆ. ಆ ಸ್ಕೂಲ್ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಆಗಲಿ, ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಆಗಲಿ ಇದೇ ಒಂದು ಗ್ರೌಂಡಲ್ಲಿ ನಡೆಯುತ್ತೆ. ಹಾಗೆಯೇ ಪ್ರತಿ ವರ್ಷ ಇಲ್ಲಿ ಪೊಲೀಸ್ ಫ್ಯಾಮಿಲಿಗೋಸ್ಕರನೇ 3 ಡೇಸ್ ಪ್ರೋಗ್ರಾಮ್ಸ್ ಅರೇಂಜ್ ಮಾಡ್ತಾರಂತೆ. ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಪ್ರೋಗ್ರಾಮ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಕೂಡ ಇಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿದೆ ಈ ಗ್ರೌಂಡ್. ಇಲ್ಲಿ ನೋಡ್ತಿರೋಂಥದ್ದು ನೀವು ಹಳೆ ಬಿಲ್ಡಿಂಗ್. ನಾವೀಗ ಹೋಗ್ತಿದ್ದೀವಿ ಬಣ್ಣದ ಲೋಕ. ನೋಡ್ತಾ ಇದ್ದೀರಲ್ಲ, ಈ ಒಂದು ಬಣ್ಣಗಳ ಒಂದು ಚಿತ್ರಗಳ ಮೂಲಕ ಮುಂದೆ ಹೋಗ್ತಾ ಇದ್ದೀವಿ. ಅದೇ ಪೊಲೀಸ್ ವಸತಿಗೃಹ, ಹೊಸ ಪೊಲೀಸ್ ವಸತಿಗೃಹ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿದ್ದೀರಾ ಎಷ್ಟು ದೊಡ್ಡದಾದಂಥ ಬಿಲ್ಡಿಂಗ್ಸ್ ಇದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಮಗೊಂದು ಹೊಸ ಒಂದು ಊರಿಗೆ ಹೋಗ್ತಿದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಇಷ್ಟು ಎತ್ತರವಾಗಿ ಅಪಾರ್ಟ್ಮೆಂಟ್ಗಳು ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ ಕಣ್ರಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ಇಲ್ಲಿ 6 ಅಪಾರ್ಟ್ಮೆಂಟ್ ಇದೆ. 6 ಅಪಾರ್ಟ್ಮೆಂಟ್ಗೂ ನಮ್ಮ ಕರ್ನಾಟಕದ ಪುಣ್ಯ ನದಿಗಳ ಹೆಸರನ್ನ ಇಟ್ಟಿದ್ದಾರೆ. ಕಾವೇರಿ, ತುಂಗ, ಭದ್ರಾ, ನೇತ್ರಾವತಿ, ಹೀಗೆ ಹೆಸರುಗಳನ್ನ ಇಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತಲ್ವಾ ಆ ಒಂದು ಹೆಸರನ್ನ ಕೇಳಿದ್ರೇ ಎಷ್ಟು ಖುಷಿ ಅನಿಸುತ್ತೆ. ಹಾಗೆಯೇ ಇಲ್ಲಿ ಎಲ್ಲ ಫ್ಯಾಮಿಲೀಸ್ಗೂ ಒಂದೇ ಥರ ಮನೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಆಫೀಸರ್ಸ್ ಅಂತ ಆಗಲಿ, ವರ್ಕರ್ಸ್ ಅಂತ ಯಾವುದೇ ಇದಿಲ್ಲ. ಎಲ್ಲರಿಗೂ ಸೇಮ್ ಒಂದೇ ಥರ ಮನೆಗಳನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ 2 BHK ಇದೆ. ತುಂಬ ಚೆನ್ನಾಗಿ ವಿತ್ ಫರ್ನಿಚರ್ಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ಥರ ಎಲ್ಲ ಫ್ಯಾಮಿಲೀಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ್ರೇ ಒಂದು ಹೊಸ ಒಂದು ಊರಿಗೆ ಬಂದಿದ್ದೇವೇನೋ ಅಂತ ಅನಿಸ್ತಾ ಇದೆ. ಮನೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ. ಈ ಸುಂದರವಾದ ಮನೆ ನನ್ನ ಗೆಳತಿದ್ದು. ಹಾಗೆಯೇ ಅವರು ನನ್ನ ಆತ್ಮೀಯ ಟೀಮ್ ಮತ್ತು ನನ್ನ ಕಲರ್ಸ್ ಟೀಮ್ನವರು. ತುಂಬ ಅವರ ಪರಿಚಯ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಅವರ ಒಂದು ಸುಂದರ ಕುಟುಂಬ ಈ ಮನೆಯಲ್ಲಿ ಇರುತ್ತೆ. ಅವರಿಗೆ 2 ಮಕ್ಕಳು, ಮುದ್ದಾದ 2 ಮಕ್ಕಳಿದ್ದಾರೆ. ಅವರ ಹಸ್ಬೆಂಡ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಅವರ ಡಿಪಾರ್ಟ್ಮೆಂಟ್ಲಿ ಇರೋದಕ್ಕೇ ಅವ್ರಿಗೊಂದು ಈ ವಸತಿಗೃಹ ಇರೋದು. ಅವ್ರು ಅಲ್ಲಿರೋದಕ್ಕೆ ನಮಗೆ ಈ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮನೆನ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಮನೆಯೂ ಅಲ್ಲಿ ಇರೋದು ಎಲ್ಲರಿಗೂ ಒಂದೇ ಥರ ಮನೆಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಖುಷಿನೂ ಆಗ್ತಿದೆ. ನಮ್ಮ ದಾವಣಗೆರೆಯಲ್ಲಿ ಈ ಥರ ಒಂದು ಅಪಾರ್ಟ್ಮೆಂಟ್ನ ನೋಡಿ, ಒಂದೇ ಥರನಾಗಿರುವಂಥ ಬಿಲ್ಡಿಂಗ್ಸ್ ನೋಡಿ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡ್ತಿದ್ದಾರೆ ಯೂನಿಫಾರ್ಮ್, ಎಷ್ಟು ಹೆಮ್ಮೆ ಅನಿಸುತ್ತಲ್ವ ನಮಗೆ. ಹಾಗೆಯೇ ಇಲ್ಲಿ ಹೊರಗಡೆ ಬಂದರೆ ನನ್ನ ಟೀಮ್ ಇದೆ. ನಮ್ಮ ಟೀಮ್ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಿದ್ದಾರೆ ಮುಂದೆ ಹೇಳ್ತೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.